ನಮ್ಮನ್ನ ಸಂಖ್ಯೆ ಕೇಳೋದ ಮುಖಾಂತರ ನಮ್ಮನ್ನ ಒಂದುಗೂಡಿಸಿ ಇನ್ನೂ ಜನಗಳನ್ನ ಅಂತ ಕೇಳುವ ಮುಖಾಂತರ ನಾವು ಈ ಒಕ್ಕೂಟವನ್ನ ಈ ಇದೇ ಕಳೆದ ಒಂದು 26 2025ರಲ್ಲಿ ನಾವು ಒಂದು ಬ್ಯಾನರನ್ನ ರಿಲೀಸ್ ಮಾಡಿ ಅಲ್ಲಿಂದ ನೋಂದಣಿ ಮಾಡಿಕೊಂಡು ಈ ವೇದಿಕೆ ಮೇಲೆ ಇವತ್ತು ನಾವು ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಕುಳಿತಿದ್ದೀವಿ. ಮತ್ತು ಮುಂದಿನ ನಮ್ಮ ಏನಂತಂದ್ರೆ ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆ, ಗ್ರಾಮ, ಕ್ಷೇತ್ರ ಸಮಿತಿ ಅಂತ ಎಲ್ಲ ಮಾಡಿ ಅಲ್ಲಿ ಇರತಕ್ಕಂಥ ಎಲ್ಲ ಟೈಲರ್ಸ್ಗಳನ್ನು ಒಗ್ಗೂಡಿಸಿ ಒಕ್ಕೂಟದ ಮುಖಾಂತರ ಅವರನ್ನ ಒಂದು ಮಾಡಿ ನಾವು ಸರ್ಕಾರದ ಮುಂದೆ ನಮ್ಮ ಏನು ಬೇಡಿಕೆ, ನಮ್ಮ ಹಕ್ಕಿನ ಒತ್ತಾಯವನ್ನು ಮಾಡೋದಕ್ಕೋಸ್ಕರ ಈ ಸಂಘಟನೆ ಕಟ್ಕೊಂಡಿದ್ದೀವಿ. ಮತ್ತು ಇದು ಯಾವ ಸಂಘಟನೆಯ ಪರವಾಗಿ ಅಲ್ಲ, ಯಾವ ಸಂಘಟನೆಯ ವಿರೋಧವೂ ಅಲ್ಲ, ಯಾವ ಸಂಘಟನೆಗಾಗಿ ನಾವು ಎಲ್ಲರನ್ನು ಸೇರಿಸೋದಕ್ಕೋಸ್ಕರ ಈ ಸಂಘಟನೆ ಮಾಡಿದ್ದು ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಹೋರಾಟಕ್ಕೆ ಮತ್ತು ನಮ್ಮ ಟೈಲರ್ಗಳ ಮುಂದಿನ ಏನೋ ಒಂದು ಸರ್ಕಾರದಲ್ಲಿ ನಮ್ಮ ಬೇಡಿಕೆ ಇಟ್ಟಿದ್ದೀವಿ, ನಮ್ಮ ಹಕ್ಕೊತ್ತಾಯ ಮಾಡೋದಕ್ಕೆ ಬೆಂಗಳೂರಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೆ ಇಡೀ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಿಂದ ಎಲ್ಲರನ್ನು ಆಹ್ವಾನಿಸ್ತೀವಿ. ಮತ್ತು ಪ್ರತಿಯೊಬ್ಬ ಟೈಲರ್ಗಳಿಗೂ ಕೂಡ ಒಂದು ಗುರುತಿನ ಚೀಟಿಯನ್ನು ಕೊಡ್ತೀವಿ. ಗುರುತಿನ ಚೀಟಿ ಏನಪ್ಪ ಅಂತಂದರೆ ಪ್ರತಿಯೊಬ್ಬರಿಗೂ ಎಲ್ಲಿ ಒಂದು ಆಫೀಸ್ನಲ್ಲಾಗಲಿ ಮತ್ತೊಂದು ಕಡೆ ಎಲ್ಲಿ ಹೋದರೂ ಕೂಡ ಇವರು ಟೈಲರ್ ಅಂತ ಅವರನ್ನು ಗುರುತಿಸ್ಕೊಳ್ಳೋದಕ್ಕಾಗದೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಆದ್ದರಿಂದ ನಾವು ಪ್ರತಿಯೊಬ್ಬ ಒಬ್ಬ ಟೈಲರ್, ಸಾಮಾನ್ಯ ಟೈಲರ್ ಕೂಡ ಕೊನೆಯ ಮಟ್ಟದಲ್ಲಿರೋ ಟೈಲರ್ ಕೂಡ ಇದರಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಗೌರವ ಸಿಗುವ ರೀತಿಯಲ್ಲಿ ಸಂಘಟನೆ ಕಟ್ಟಿ ಮುಂದಿನ ದಿನಗಳಲ್ಲಿ ಅವರೆಲ್ಲರನ್ನು ಒಂದುಗೂಡಿಸಿ ನಾವು ಕರ್ನಾಟಕ ರಾಜ್ಯದಾದ್ಯಂತ ಓಡಾಟ ಮಾಡಿ ಎಲ್ಲರನ್ನು ಒಂದುಗೂಡಿಸ್ಬೇಕಂತ ಈಗ ಸಂಘಟನೆ ಮಾಡಿದ್ದೀವಿ. ಮುಖ್ಯವಾಗಿ ನಮ್ಮ ಪರವಾಗಿ ನಾವು ಎದುರಿಸತಕ್ಕಂಥ ಒಂದು ಬೇಡಿಕೆಗಳೇನಪ್ಪ ಅಂದರೆ, ಸೊ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸ್ಮಾರ್ಟ್ ಕಾರ್ಡ್ ಕೊಡ್ತಿದೆ. ಸೊ ಕೇಂದ್ರ ಸರ್ಕಾರದಿಂದ ಈ ಶ್ರಮ್ ಕಾರ್ಡ್ ಕೂಡ ಕೊಡ್ತಿದೆ. ಕಾರ್ಡ್ಸ್ ಮಾಡ್ಕೊಳ್ಬೇಕು ಅಂತ ಅನುಷ್ಠಾನಕ್ಕೆ ತಂದರು. ಕಾರ್ಡ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಮಗೆ ಮುಖ್ಯವೇನೆಂದರೆ, ನಿವೃತ್ತಿ ಆದ ನಂತರ ಭತ್ಯೆ ಕೊಡಬೇಕು, ಅಂದರೆ ರಿಟೈರ್ಮೆಂಟ್ ಆದಮೇಲೆ ಪೆನ್ಷನ್ ಕೊಡ್ತಕ್ಕಂಥದ್ದು ಒಂದು ಇದು ಮುಖ್ಯವಾಗಿರ್ತಕ್ಕಂಥದ್ದು. ನೆರೆಯ ರಾಜ್ಯಗಳಾಗಿರ್ತಕ್ಕಂಥ ನಮ್ಮಲ್ಲಿ ಟೈಲರ್ಸ್ ಬೋರ್ಡ್ ನಿಗಮ ಮಂಡಳಿ ಸ್ಥಾಪನೆ ಆಗ್ತಕ್ಕಂಥದ್ದು ನಮ್ಮ ಒಂದು ಮುಖ್ಯ ಉದ್ದೇಶ ಆಗಿದೆ. ಅದಕ್ಕೆ ನಾವು ಡಿಮ್ಯಾಂಡ್ ಮಾಡ್ತಾನೆ ಇದ್ವಿ. ಅವ್ರಿಗೇನಂದರೆ ದತ್ತಾಂಶ ಸಂಗ್ರಹಣೆಯ ಒಂದು ಕೊರತೆ ಇದೆ ಅಂತ ಹೇಳಿದ್ರು. ದತ್ತಾಂಶ ಸಂಗ್ರಹಣೆ ಕೊರತೆ ಇದೆ ಅಂದಾಗ ಎಚ್ಚೆತ್ತುಕೊಂಡ ನಾವುಗಳು ಸುಮಾರು 5-6 ವರ್ಷಗಳಿಂದ ಪ್ರತಿ ತಾಲೂಕಿನಲ್ಲಿ, ಪ್ರತಿ ಹೋಬಳಿಯಲ್ಲಿ, ಜಿಲ್ಲೆಯಲ್ಲಿ ಸಂಘಟನೆಗಳು ಮಾಡಿಕೊಂಡು ನಮ್ಮ ವೃತ್ತಿಪರ ಎಷ್ಟು ಜನ ಕೆಲಸ ಮಾಡ್ತಿದ್ದೀವಿ ಅನ್ನೋ ಒಂದು ಸಮೀಕ್ಷೆ ಕೂಡ ಕೊಟ್ಟಿದ್ದೀವಿ. ಈಗ ಅದು ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂದರೆ, ಇತ್ತೀಚೆಗೆ ಕಾರ್ಮಿಕ ಇಲಾಖೆಗಳಿಂದ ಪ್ರತಿ ಜಿಲ್ಲೆಗೆ ಮಾನ್ಯ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಸಂದರ್ಶನ ಕೊಟ್ಟು ಸ್ಮಾರ್ಟ್ ಕಾರ್ಡ್ ವಿತರಣಾ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ಈಗ ನಮ್ದು ಯಾವ ರೀತಿಯಲ್ಲಿ ಆಗಿದೆ ಅಂದರೆ, ಒಂದೊಂದು ಜಿಲ್ಲೆಯಲ್ಲಿ 7,000ರಿಂದ 6,000 ವೃತ್ತಿಪರವಾಗಿ ಇದ್ದಾರೆ ಅನ್ನೋದು ಜಾಸ್ತಿ ಆಗಿದೆ. ಹಾಗಾಗಿ ಹೋಲ್ಡ್ ಮಾಡಿ ಅನ್ನೋ ಲೆಕ್ಕದಲ್ಲಿ ಬಂದಿದೆ. ಇಷ್ಟು ದಿವಸ ದತ್ತಾಂಶ ಸಂಗ್ರಹಣೆ ಬೇಕು, ನಾವು ನಿಮ್ಮ ಬಗ್ಗೆ ನಿಗಮ ಮಂಡಳಿ ಸ್ಥಾಪನೆ ಮಾಡಬೇಕಾದ್ರೆ ಎಷ್ಟು ಸಂಖ್ಯಾನುಪಾತ ಎಷ್ಟಿದೆ ಅಂತ ನಮಗೆ ನಿರ್ದಿಷ್ಟ ಸಂಖ್ಯೆ ಸಿಗ್ತಿಲ್ಲ ಅಂತ ಹೇಳಿದ್ರು. ದತ್ತಾಂಶ ಸಂಗ್ರಹಣೆ ಈಗ ಜಾಸ್ತಿ ಆಗಿ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಕೂಡ ಹೋಲ್ಡ್ ಮಾಡಿದ್ರು. ರೀಸೆಂಟ್ ಆಗಿ ಕಾರ್ಮಿಕ ಸಚಿವರು ಬಂದು ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಆವೇದನೆ ಇಷ್ಟೇ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಪ್ರಸ್ತುತ ಇರ್ತಕ್ಕಂಥದ್ದು ಸರ್ಕಾರ ಆಗಿರ್ಬೋದು, ಪ್ರತಿಯೊಂದು ತಾಲೂಕಿನ ಶಾಸಕರಲ್ಲಿ, ಸಚಿವ ಸಂಪುಟದ ಒಂದು ಮಂತ್ರಿಗಳಲ್ಲಿ ವಿನಂತಿಸುವುದೇನೆಂದರೆ, ನಮ್ಮ ಒಂದು ವೃತ್ತಿಪರವಾಗಿ ತಮಗೆ ಒಂಚೂರು ಅನುಕಂಪ ಇರಲಿ, ಸಹಾನುಭೂತಿ ಇದ್ದು ನಮ್ಮ ಒಂದು ಜೀವನ ಇದರಲ್ಲೇ ಕಟ್ಕೋಬೇಕು. ತದನಂತರ ನಾವು ಮಾರ್ಪಾಟ್ ಮಾಡೋಕ್ಕಾಗಲ್ಲ, ಚೇಂಜಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ಮ ಬಗ್ಗೆ ಅನುಕಂಪ ಇದ್ದು ಏನು ಕಾನೂನಿನ ಚೌಕಟ್ಟಿನಲ್ಲಿ ಸಂವಿಧಾನಾತ್ಮಕವಾಗಿ ನಾವು ಅರ್ಹತೆ ಇರ್ತಕ್ಕಂಥ ಒಂದು ಅಂಶಗಳ ಬೇಡಿಕೆಗಳನ್ನು ಮಾತ್ರ ಅವ್ರು ಮುಂದಿಟ್ಟಿದ್ದೀವಿ. ಹಾಗಾಗಿ ದಯವಿಟ್ಟು ಈ ಒಂದು ನಮ್ಮ ಬೇಡಿಕೆಗಳನ್ನು ಏನು ಪೆನ್ಷನ್ ಕೊಡ್ತಕ್ಕಂಥದ್ದಾಗಿರ್ಬೋದು, ನಿಗಮ ಮಂಡಳಿ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕಾರ್ಯಕಲಾಪ ನಡೆಸಿ ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸಿ ಅದನ್ನು ಅನುಷ್ಠಾನಕ್ಕೆ ತಂದು ನಮಗೆ ಕೊಟ್ಟಿದ್ದ ಆದರೆ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಕಟ್ಟಕಡೆಯ ಮೂಲೆಯ ಕಟ್ಟಕಡೆಯ ವ್ಯಕ್ತಿಗಳಿಂದ ಕೂಡ ಮಾನ್ಯ ಒಂದು ಸರ್ಕಾರಕ್ಕಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಅಖಿಲ ಕರ್ನಾಟಕ ಟೈಲರ್ ಸಂಘಗಳ ಒಕ್ಕೂಟದ ಒಂದು ರಾಜ್ಯದ ಕರ್ನಾಟಕ ರಾಜ್ಯದ ಬೆಂಗಳೂರು ಕ್ಯಾಪಿಟಲ್ ಸಿಟಿಯಲ್ಲಿ ನಾವು ರಾಜಧಾನಿಯಲ್ಲಿ ಈ ಒಂದು ಅಖಿಲ ಕರ್ನಾಟಕ ಟೈಲರ್ ಸಂಘಗಳ ಒಂದು ಸಂಸ್ಥೆಯ ಒಂದು ಆಫೀಸನ್ನು ಕೂಡ ಓಪನ್ ಮಾಡಿಕೊಂಡು ಸರ್ಕಾರದ ಮುಖೇನ, ಇಲಾಖೆಯ ಮುಖೇನ ವೃತ್ತಿಪರವಾಗಿ ಹೋರಾಟ ಮಾಡಿ ಈ ಒಂದು ನಮ್ಮ ಮೂಲ ಬೇಡಿಕೆಗಳಿದ್ದೀವಿ ಆ ನಿಟ್ಟಿನಲ್ಲಿ ನಾವು ಹಕ್ಕೊತ್ತಾಯ ಮಾಡೋದ್ರ ಮುಖಾಂತರ ನಾವು ಯಶಸ್ವಿಯತ್ತ ಹೆಜ್ಜೆ ಇಡಲು ಸರ್ಕಾರ ನಮ್ಮ ಪರವಾಗಿ ನಿಲ್ಲುತ್ತೆ ಅಂತ ಆಶಾಭಾವನೆ ಇಡುತ್ತಾ ಇವತ್ತಿನ ಗಣರಾಜ್ಯೋತ್ಸವ ಒಂದಿಷ್ಟೇ
ನಿಗಮ ಮಂಡಳಿ ಸ್ಥಾಪನೆ ಆಗ್ಬೇಕು. ಫಸ್ಟ್ ಆಫ್ ಆಲ್ ನಮ್ಗೆ ನಿಗಮ ಮಂಡಳಿ ಸ್ಥಾಪನೆ ಆಗಿ ನಮ್ಮ ಹೆಣ್ಮಕ್ಳಿಗೆ ಏನೆಲ್ಲ ಸೌಕರ್ಯಗಳು ಇವಾಗ ಆಲ್ರೆಡಿ ಬೇಕಾದಷ್ಟು ನಾವು ಅದು ಕೆಲಸ ಬಿಟ್ಟು ಎಷ್ಟೋ ಜನ ಸಂಸಾರಗಳನ್ನ ನಿಗಿಸ್ತಾ ಇದ್ದಾರೆ ಹೆಣ್ಮಕ್ಳು. ಅದೊಂದು ಕೆಲಸ ಬಿಟ್ರೆ ಬೇರೆ ಏನು ಗೊತ್ತಿರೋದೇ ಇಲ್ಲ ಅವ್ರಿಗೆ. ಅಂತದ್ರಲ್ಲಿ ಇವಾಗ ಹೊರ ರಾಜ್ಯದಿಂದ ಬಂದಿರತಕ್ಕಂತ ಕಸೂತಿ ಕೆಲಸದಿಂದ ನಮ್ಗೆ ಬಹಳ ತೊಂದರೆ ಆಗ್ತಿದ್ದು, ಅದ್ರ ಕಡೆನೂ ಗಮನ ಕೊಟ್ಟು ಏನೆಲ್ಲ ನಮ್ಗೆ ಈಗಾಗ್ಲೇ ನಮ್ಗೆ ಪ್ರಧಾನಮಂತ್ರಿಗಳಾಗಿರ್ಬೋದು, ಹೊರ ರಾಜ್ಯಗಳಿಂದ ಬಂದಿರೋಂಥವ್ರಿಗೆ ಅವ್ರಿಗೆ ಏನು ಎಷ್ಟು ಕೆಲಸ ಇರುತ್ತೋ ಅಷ್ಟೇ ಮಾಡ್ಕೊಂಡು ಹೋಗೋದಕ್ಕೆ ಇದ್ ಮಾಡ್ಕೊಂಡು ನಮ್ಮ ವೃತ್ತಿಗೆ ಸ್ಥಳೀಯರಿಗೆ ನಮ್ಗೆ ಅವಕಾಶ, ನಮ್ಮ ವೃತ್ತಿ ನಾವು ಮಾಡ್ಕೊಂಡು ಜೀವನ ಮಾಡೋದಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು. ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಅದೇ ರೀತಿಯಾಗಿ ನಿಗಮ ಮಂಡಳಿ ಕೂಡ ಸ್ಥಾಪನೆ ಆಗ್ಬೇಕು. ಪ್ರತಿಯೊಬ್ಬರಿಗೂ ನಮ್ಮ ಒಕ್ಕೂಟದಿಂದ ಒಂದು ID ಕಾರ್ಡ್ ನ ವಿತರಣೆ ಮಾಡ್ತಾ ಇದ್ದೀವಿ. ರಾಜ್ಯ ಮಟ್ಟದಲ್ಲಿ ಈಗ ಏನೆಲ್ಲ ನಾವು ಪ್ರತಿಯೊಬ್ಬರು ಸದಸ್ಯತ್ವ ಪಡ್ಕೊಂಡು ಕಟ್ಟ ಕಡೆಯ ಟೈಲರ್ ಕೂಡ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಈ ಒಂದು ಒಕ್ಕೂಟನ ನಾವು ರಚನೆ ಮಾಡ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ಎಲ್ಲರೂ ನಮ್ಮ ಒಕ್ಕೂಟಕ್ಕೆ ಸೇರ್ಪಡೆ ಆಗಿ ಪ್ರತಿಯೊಬ್ಬರಿಗೂ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳ್ತಾ ನನ್ನ ಈ ಒಂದು 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಅಖಿಲ ಕರ್ನಾಟಕ ರಾಜ್ಯ ಟೈಲರ್ ಸಂಘಗಳ ಒಕ್ಕೂಟವನ್ನ ರಚಿಸಿದೀವಿ. ಈ ಒಂದು ಬ್ಯಾನರ್ ಲಾಂಚ್ ಆಗಿ ಇವತ್ತಿಗೆ 1 ವರ್ಷದ ಹೋರಾಟ, ನಮ್ಮ ಕಾರ್ಯ ಯಶಸ್ವಿಯಾಗಿ ಇವತ್ತು ಎಲ್ಲಾ ಮಿತ್ರರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅಂದ್ರೆ ನಮ್ಮ ಹೋರಾಟದ ಒಂದು ಹಿತದೃಷ್ಟಿಯಿಂದ ನಾವು ಮಾಡಿದೀವಿ. ಇವತ್ತು ಒಂದು ಟೈಲರು ವೃತ್ತಿ ಬಾಂಧವರಿಗೆ ನಮಗೆ ಸರ್ಕಾರದಿಂದ ಆಗಿರ್ಬೋದು ಎಲ್ಲೂ ಸಹ ನಮಗೆ ಯಾವುದೇ ಅನುಕೂಲತೆಗಳನ್ನ ಮಾಡಿಕೊಟ್ಟಿಲ್ಲ. ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡ್ ಬಂದಿದ್ದೀವಿ. ಕೇಂದ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು MP ಗಳಿಗಾಗಿರ್ಬೋದು, ಸಚಿವರಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ನಾವು ಹೋಗಿ ಅವ್ರ ಗಮನಕ್ಕೆ ತಂದು ಸಾಕಷ್ಟು ನಾವು ಹೋರಾಟ ಮಾಡಿದ್ವಿ. ಯಾವುದೇ ರೀತಿ ಸ್ಪಂದನೆಗಳನ್ನ ನಮಗೆ ಕೊಟ್ಟಿಲ್ಲ. ಆವತ್ತು ಹುಟ್ಟಿದ ಮಗುವಿಂದ ಸಾಯೋ ತನಕ ಬಟ್ಟೆ ಅನ್ನೋದು ಬಹಳ ಮುಖ್ಯವಾಗಿ ಬೇಕೇ ಬೇಕಾಗತ್ತೆ. ಹಣ ಅಂತಸ್ತು ಇಲ್ಲ ಅನ್ನೋನು ಬಟ್ಟೆ ಬೇಕೇ ಬೇಕು. ಸೊ ಅದರ ಜೊತೆಗೆ ಯಾವುದೇ ಸರ್ಕಾರಗಳನ್ನ ನಮ್ಮ ಸ್ಪಂದಿಸ್ತಿಲ್ಲ, ಇದುವರೆಗೂ ಗುರುತಿಸ್ಲಿಲ್ಲ. ಅದೇ ರೀತಿ ಇವತ್ತು ಯಾರು ಎಜುಕೇಶನ್ ಮಾಡ್ಕೊಂಡಿರ್ತಕ್ಕಂಥವ್ರು ಯಾರು ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೈಯರ್ ಎಜುಕೇಶನ್ ಯಾರು ಮಾಡೋದಿಲ್ಲ. ತುಂಬಾ ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ರು ಕಲ್ತುಕೊಂಡು ಅವ್ರ ವೃತ್ತಿನ ಜೀವನ ಮಾಡ್ಕೊಂಡು ಇವತ್ತು ಸಂಸಾರ ನಡೆಸ್ತಿದ್ದಾರೆ. ಅದೇ ರೀತಿ ಇವತ್ತು ಏನಾಗಿದೆ ಅಂದ್ರೆ ಹೊರಗಡೆಯಿಂದ ಬಂದಿರತಕ್ಕಂಥ, ಹೊರ ರಾಜ್ಯದಿಂದ ಬಂದಿರತಕ್ಕಂಥ ವಲಸಿಗರಿಂದ ಇದು ಪ್ರತಿ ಒಂದು ಹಳ್ಳಿಗೆ ಸೀಮಿತವಾದಿದ್ದಲ್ಲ, ರಾಜ್ಯ ವ್ಯಾಪ್ತಿ ಇವತ್ತು ಅವರು ಆಕ್ರಮಣ ಮಾಡ್ಕೊಂಡಿದ್ದಾರೆ. ನಮಗಿಂತ ಹೆಚ್ಚಾಗಿ ಸ್ವತಂತ್ರವಾಗಿ ಇವತ್ತು ಅವರು ಜೀವನ ಮಾಡ್ತಿದ್ದಾರೆ ಅಂತಂದ್ರೆ ಹೊರಗಡೆಯನ್ನ ಅವರನ್ನ ತಂದು ಇಲ್ಲಿರ್ತಕ್ಕಂಥ ಸ್ಥಳೀಯರು ಸಾಕಷ್ಟು ಸಪೋರ್ಟ್ ಮಾಡ್ತಿದ್ದಾರೆ. ಅದೇ ರೀತಿ ನಮಗೆ ತುಂಬಾ ತೊಂದರೆ ಆಗ್ತಿದೆ. ಇವತ್ತು ಹೆಣ್ಣು ಮಕ್ಕಳು ಏನ್ ಕಷ್ಟ ಎದುರಿಸಿದ್ದಾರೆ ಅಂದ್ರೆ ಅವರೇ ನೇರವಾಗಿ ಕಸ್ಟಮರ್ಗಳನ್ನ ತಗೊಳ್ಳೋದು, ಬಟ್ಟೆ ಸ್ಟಿಚ್ ಮಾಡ್ಕೊಳ್ಳೋದು, ಆತರ ಎಲ್ಲ ತುಂಬಾ ತೊಂದರೆ ಆಗ್ತಿದೆ. ಇದರ ವಿರುದ್ಧವಾಗಿ ಸ್ವಲ್ಪ ನಮ್ಗೆ ರಾಜ್ಯ ಸರ್ಕಾರನು ಎಚ್ಚೆತ್ಕೊಳ್ಬೇಕು. ವಲಸಿಗರಿಗೆ ಆದ್ಯತೆ ಕೊಡದೆ ಸ್ಥಳೀಯರಿಗೆ ಆದ್ಯತೆ ಕೊಡಬೇಕಾಗಿ ಪ್ರತಿಯೊಬ್ಬರಿಗೂ ನಾವು ಕಳಕಳಿಯ ಮನವಿಯನ್ನ ಮಾಡುತ್ತಾ ಈ ಒಂದು ಸುದ್ದಿ